ಹೆಣ್ಣು ಹೆಣ್ಣು ಪರಸ್ಪರ ಸ್ವತಃ ಮದುವೆ ಆಗೋದಕ್ಕೆ ಇಷ್ಟಪಡೋದಿದ್ರೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂಥ ಹೋರಾಟಗಳು ಭಾಳ ದೊಡ್ಡ ಚಾಲ್ತಿಯಲ್ಲಿದೆ. ಹಾಗಾಗಿ ಕೆಲವು ಇಕ್ಕಟ್ಟಿನ ಕ್ವಶನ್ಗಳು ಕೂಡ ರೈಸ್ ಆಗುತ್ತೆ. ಬನ್ನಿ, ಸುನಿಲ್ ಇದ್ದಾರೆ ನಮ್ಮ ಜೊತೆ ಇದೀಗ. ಸುನಿಲ್ ನಿರಂತರವಾಗಿ ದರ್ಶನ್ ಸ್ಟೋರಿ ಫಾಲೋಅಪ್ ಮಾಡ್ತಾಯಿದ್ರು. ಅದಾದ್ರೆ ಪ್ರಜ್ವಲ್ ರೇವಣ್ಣ ಸ್ಟೋರಿ ಸ್ವಲ್ಪ ಬಿಡು ಅಂತ ಹೇಳುವಾಗ ಮತ್ತೆ ಸೂರಜ್ ರೇವಣ್ಣ ಎಂಟ್ರಿ ಕೊಟ್ಟಿದ್ದಾರೆ. ಸುನಿಲ್, ಓಕೆ, ಒಂದು ಕೊಲೆ ಕೇಸು, ಇನ್ನೊಂದು ಹೆಣ್ಣುಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕೇಸು, ಇದೀಗ ಗಂಡು ಮಕ್ಕಳ ಮೇಲಿನ ದೌರ್ಜನ್ಯ ಕೇಸು. ಹೆಂಗೆ ನೋಡುತ್ತೆ ಒಂದು ಸಮಾಜ, ಹೆಂಗೆ ನೋಡುತ್ತೆ ಇದನ್ನು, ಕೋರ್ಟ್ ಹೆಂಗೆ ನೋಡುತ್ತೆ ಇದನ್ನು? ಕೋರ್ಟ್ನಲ್ಲಿ ಒಂದು ನಿಗದಿತವಾಗಿ ಓಕೆ ಈ ಹಿಂದೆ ಆಗಿದೆಯಂತೆ, ಈಗ ದೌರ್ಜನ್ಯ ಕೇಸಲ್ಲಿ ಮತ್ತೊಂದರಲ್ಲಿ ರೇಪ್ ಕೇಸ್, ಮತ್ತೊಂದರಲ್ಲಿ ಶಿಕ್ಷೆಗಳಾದದ್ದಿದೆ. ಈ ರೇಪ್ ಕೇಸ್ಗಳಲ್ಲಿ ಈ ಹಿಂದೆ ಆದದ್ದಿದೆಯಾ? ಈ ಥರ ಹೆಂಗೆ ನೋಡುತ್ತೆ ಇದನ್ನು? ದಯವಿಟ್ಟು ವಿವರಿಸ್ಬೋದಾ? ಎಸ್ ಜಯಪ್ರಕಾಶ್, IPC ಸೆಕ್ಷನ್ 377 ಅದು ಅಫೆನ್ಸ್ ಅಂತ ಪರಿಗಣನೆಗೆ ಒಳಪಡುತ್ತೆ. ಆದರೆ ಇಲ್ಲಿ ಒಂದು ವಿಚಾರ ಇದೆ. ಇನ್ ಕೇಸ್ ಯಾರಾದರೂ ಇಬ್ಬರು ಹುಡುಗರು ವಿತ್ ಕನ್ಸೆಂಟ್ ಸೆಕ್ಸ್ನ ಮಾಡಿಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ಅಫೆನ್ಸ್ ಅಲ್ಲ. ಅದಕ್ಕೆ ಕಾನೂನಲ್ಲೂ ಕೂಡ ಅವಕಾಶ ಇದೆ, ಅದನ್ನು ರೇಪ್ ಅಂತಲೂ ಕೂಡ ಕನ್ಸಿಡರ್ ಆಗಲ್ಲ. ಆದರೆ ಈ ಒಂದು ಕೇಸ್ನಲ್ಲಿ ಆಗಿರುವಂಥದ್ದು ಬಲವಂತವಾಗಿ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿಯೇ ದೂರುದಾರ ಅಂದರೆ ಸಂತ್ರಸ್ತ ಯುವಕ ದೂರು ನೀಡಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಈಗ ತನಿಖೆಯನ್ನು ಕೂಡ ಆರಂಭ ಮಾಡ್ತಿದ್ದಾರೆ. ಇವತ್ತು ಈ ಒಂದು ಪ್ರಕರಣದ ತನಿಖೆ CID ಅಧಿಕಾರಿಗಳು ಕೈಗೆತ್ತಿಕೊಳ್ಳಲಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ರೆ ಈ ರೀತಿಯ ಪ್ರಕರಣ ದಾಖಲಾಗಿರುವಂಥದ್ದು ತುಂಬಾ ರೇರ್ ಅಂತ ಹೇಳ್ಬೋದು. ಆಗಿದೆ, ಅಲ್ಲೊಂದು ಇಲ್ಲೊಂದು ಆಗಿದೆ, ಬಟ್ ಅದು ದೊಡ್ಡ ಮಟ್ಟಕ್ಕೆ ಹೈಲೈಟ್ ಕೂಡ ಆಗಿರಲಿಲ್ಲ. ಪೊಲೀಸರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳನ್ನು ಕೂಡ ನಡೆಸಿದ್ರು. ಆದರೆ ಇದೀಗ ಈ ಒಂದು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿ ಸೂರಜ್ ರೇವಣ್ಣ ಆಗಿರೋದ್ರಿಂದಾಗಿ ಇದು ದೊಡ್ಡ ಮಟ್ಟಕ್ಕೆ ಬೆಳಕಿಗೆ ಬಂದಿರುವಂಥದ್ದು ಮತ್ತು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಸಾಮಾನ್ಯ ಜನರಿಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ಅಂದರೆ ಈ 377 ಅಪ್ಲೈ ಆದರೆ ಅಂದರೆ IPC ಸೆಕ್ಷನ್ ಪ್ರಕರಣ ದಾಖಲಾದರೆ ಯಾವ ರೀತಿ ಇರುತ್ತೆ ಪ್ರಕರಣದ ತನಿಖೆಗಳು ಅನ್ನುವಂಥದ್ದು. ಈಗ ವಿಕ್ಟಿಮ್ ಯಾರಿರ್ತಾನೆ, ಮೊದಲು ಆತನ ವೈದ್ಯಕೀಯ ಪರೀಕ್ಷೆಯನ್ನು ಮಾಡುವಂತಹ ಟೈಮ್ನಲ್ಲಿ ಅದು ಬಲವಂತವಾಗಿ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಈವನ್ ಸಿಂಪಲ್ ಆಗಿ ನಾವು ಹೇಳೋದಿದ್ರೆ, ಈಗ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಆದರೆ ಆ ಟೈಮ್ನಲ್ಲಿ ಸಂತ್ರಸ್ತ ಯುವತಿಯನ್ನು ಕರ್ಕೊಂಡೋಗಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಒಳಪಡಿಸುವಂಥ ಸಂದರ್ಭದಲ್ಲಿ ಆ ಹುಡುಗಿ ಮೇಲೆ ರೇಪ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ವೈದ್ಯಕೀಯ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ತುಂಬ ವರ್ಷಗಳ ಹಿಂದೆ ಬೆಂಗಳೂರಿನ ಜಾನಭಾರತಿ ಕ್ಯಾಂಪಸ್ ಒಳಗಡೆ ಒಂದು ರೇಪ್ ಆಗಿರುತ್ತೆ. ಒಂದು ಕಾನೂನು ವಿದ್ಯಾರ್ಥಿನಿ ಮೇಲೆ ರೇಪ್ ಆಗಿರುತ್ತೆ. ಆ ಹುಡುಗಿ ಬಂದು ಕಂಪ್ಲೇಂಟ್ನ ಕೊಟ್ಟಿರ್ತಾಳೆ. ಪೊಲೀಸರು ಆಕೆಯನ್ನು ವೈದ್ಯಕೀಯ ಪರೀಕ್ಷೆಗೆ KC ಜನರಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಆದರೆ ಅಲ್ಲಿ ಡಾಕ್ಟರ್ಸ್ ಹೇಳ್ತಾರೆ ಇಲ್ಲ, ಈ ಹುಡುಗಿ ಮೇಲೆ ರೇಪ್ ಆಗಿಲ್ಲ ಅನ್ನುವಂತ ಹೇಳ್ತಾರೆ. ಪೊಲೀಸರು ಕೂಡ ಶಾಕ್ ಆಗ್ತಾರೆ, ಇದು ಯಾಕೆ ಹಿಂಗಾಗಿದೆ ಅಂತ ಹೇಳಿ. ಕೊನೆಗೆ ವೈದ್ಯರು ಆಕೆಯನ್ನು ಎಕ್ಸಾಮಿನ್ ಮಾಡಿದ ನಂತರ ಹೇಳ್ತಾರೆ, ಯಾವಾಗ ಈ 4-5 ಜನ ಹುಡುಗರು ಅಂದರೆ ಕಾಡಲ್ಲಿ ಮರ ಕಡಿಯೋಕ್ಕೆ ಬಂದಂಥವ್ರು, ಬೇಟೆಗೆ ಬಂದಂಥವ್ರು ಬಲವಂತವಾಗಿ ಆಕೆ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಮುಂದಾಗಿರ್ತಾರೋ ಆ ಟೈಮ್ನಲ್ಲಿ ಆ ಹುಡುಗಿ ಹೇಳ್ತಾಳೆ, ದಯವಿಟ್ಟು ನಂಗೆ ಏನು ಮಾಡಬೇಡಿ, ನಾನು ಕಾಪರೇಟ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಬಟ್ ಅಫಿಷಿಯಲಿ ಅದು ಲೀಗಲಿ ಅದು ರೇಪ್ ಅಂತಲೇ ಕನ್ಸಿಡರ್. ಬಟ್ ಅದು ಸುನಿಲ್, ನನ್ನ ನೆನಪಿನ ಶಕ್ತಿ ಕರೆಕ್ಟ್ ಇದ್ರೆ ಆ ಬಾಡಿ ಸ್ಮೆಲ್ನಿಂದ ಅವರನ್ನು ಪತ್ತೆ ಹಚ್ಚಿ ಕೊನೆಗೆ ಶಿಕ್ಷೆ ಆಗುತ್ತಲ್ಲ ಅವರಿಗೆ. ನಾನು ಅದರ ಬಗ್ಗೆ ಚರ್ಚೆ ಮಾಡಿದೆ. ಯಾಕಂದರೆ ಒಂದು ವೇಳೆ ಅದು ಬಡವರ, ಅಂದರೆ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಒಂದು ವೇಳೆ ಅದು ಬಡವರ ಮಕ್ಕಳಾಗದೇ ಇದ್ದಿದ್ರೆ ಅದರ ಬಗ್ಗೆ ದುಡ್ಡೆಲ್ಲ ಕೊಟ್ಟು ಅದು ಕೂಡ ಅವರಿಗೆ ಶಿಕ್ಷೆ ಆಯಿತು, ರೈಟ್? ಅದೇ ಅಲ್ವಾ ಜಾನಭಾರತಿಯಲ್ಲಿ ಆಗಿದ್ದು? ಎಸ್, ಎಕ್ಸಾಕ್ಟ್ಲಿ. ಬಾಲರಾಜ್ ಅನ್ನುವಂಥವ್ರು ತನಿಖಾಧಿಕಾರಿ ಆಗಿದ್ರು. ಅವಾಗ ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿದ್ದಂಥವ್ರು ತುಂಬಾ ಎಫರ್ಟ್ ಹಾಕಿದ್ರು ಆ ಒಂದು ಕೇಸ್ನಲ್ಲಿ ಅಕ್ಯೂಸ್ಗಳನ್ನು ಅರೆಸ್ಟ್ ಮಾಡೋಕ್ಕೂ, ಅದರಲ್ಲಿ ಕನ್ವಿಕ್ಷನ್ ಕೂಡ ಆಗಿತ್ತು. ಸೊ ಅದೇ ಥರದಲ್ಲಿ ಈವನ್ ಹುಡುಗರ ವಿಚಾರಕ್ಕೆ ಬಂದರೂ ಕೂಡ ಬಲವಂತವಾಗಿ ಯಾವುದೇ ರೀತಿಯಲ್ಲಾದರೂ ಕೂಡ ಸೆಕ್ಸ್ನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಆಗ ಅದೊಂದು ಅಫೆನ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇದರಲ್ಲೂ ಕೂಡ ಈಗ ಸಂತ್ರಸ್ತ ಯುವಕನನ್ನು ಕರ್ಕೊಂಡೋಗಿ ಮೆಡಿಕಲ್ ಮಾಡಿಸುವಂಥ ಟೈಮ್ನಲ್ಲಿ ಆ ಹುಡುಗನ ಮೇಲೆ ಬಲವಂತವಾದಂತಹ ಅತ್ಯಾಚಾರ ಆಗಿದೆಯಾ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ಆ ಒಂದು ವೈದ್ಯಕೀಯ ವರದಿಯ ಆಧಾರದ ಮೇಲೆ ಪೊಲೀಸರು ಕೂಡ ಮುಂದಿನ ತನಿಖೆಯನ್ನು ನಡೆಸ್ತಾರೆ. ಒಂದು ವೇಳೆ ಆ ಒಂದು ವರದಿಯಲ್ಲಿ ವಿತ್ ಕನ್ಸೆಂಟ್ ಆಗಿದೆ ಅನ್ನುವಂಥ ವರದಿ ಬಂದಿಲ್ಲ. ಈಗ ಒಂದು ಹೇಳ್ತೀನಿ ನಾನು, ಈಗ ನಿಮಗೆ ಭಯ ಇರುತ್ತೆ. ಅವನನ್ನು ಕೂಡಿ ಹಾಕಿದ್ರು, ಅವನೊಂದು ಮಾತನ್ನು ಹೇಳ್ತಾನೆ. ಯಾಕಂದರೆ ಶಿವಕುಮಾರ್, ನನಗೆ ಬೇರೆ ವಿಧಿ ಇರಲಿಲ್ಲ ಸರ್ ಅಂತ ಹೇಳ್ತಾನೆ. ನನಗೆ ಬೇರೆ ವಿಧಿ ಇರಲಿಲ್ಲ ಅಂದರೆ ಮನಸ್ಸಿಲ್ಲ, ಆದರೆ ವಿಧಿ ಇಲ್ಲ. ಇಂಥ ಸಂದರ್ಭ ಆದರೆ ಆಗ ಅದು ಒಪ್ಪಿತ ಕ್ರಿಯೆ ಅಂತ ಆಗ್ಬೋದೇನೋ ಡಾಕ್ಟರ್ಗಳ ವಿಚಾರದಲ್ಲಿ. ಆದರೆ ಮನಸ್ಸೊಪ್ಪಿಲ್ವಲ್ಲೋ, ಅದನ್ನು ಆ ಮನಸ್ಸಿಗೆ ಯಾವ ಡಾಕ್ಟ್ರು? ಎಸ್, ನೀವು ಹೇಳ್ತಿರೋಂಥ ಕರೆಕ್ಟ್ ಆಗಿದೆ. ಮನಸ್ಸು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಆ ಒಂದು ಸಿಚುವೇಶನಲ್ಲಿ ಅನಿವಾರ್ಯವಾಗಿ ಆಗಿರುತ್ತೆ ಅಂತ. ಆದರೆ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ಬೋದು, ಮೆಡಿಕಲ್ ಎಕ್ಸಾಮಿನೇಷನ್ ಆಗುವಂಥ ಟೈಮ್ನಲ್ಲಿ ಆತನ ಮನಸ್ಸಲ್ಲಿ ಒಪ್ಪಿಗೆ ಇದೆಯಾ ಇಲ್ವೋ ದಟ್ ಈಸ್ ಸೆಕೆಂಡರಿ. ಬಲವಂತವಾಗಿ ಆಗಿದ್ದೇ ಆದಲ್ಲಿ ಈಗ ಈತನಿಗೆ ಭಯ ಇರುತ್ತೆ, ನಾನು ಈ ಥರ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಎಲ್ಲವೂ ಕೂಡ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಬೇಸ್ಡ್ ಆನ್ ಕಂಪ್ಲೇಂಟ್ ಕಾಪಿ ನಾನು ಹೇಳ್ತಿರುವಂಥದ್ದು, ಆ ಕಂಪ್ಲೇಂಟ್ ಕಾಪಿಯಲ್ಲಿ ಆತ ಬಲವಂತವಾಗಿ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾನೆ. ಸೊ ಹಾಗಿದ್ದೇ ಆದಲ್ಲಿ ಈ ಮೆಡಿಕಲ್ ರಿಪೋರ್ಟಲ್ಲಿ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜಯಪ್ರಕಾಶ್, ಇಲ್ಲ, ಈಗ ನೀವು ಜ್ಞಾನಭಾರತಿಯ ಹೆಣ್ಣು ಮಗಳ ವಿಚಾರವನ್ನು ಹೇಳಿದ್ರಿ. ಅವಳು ಕೊನೆ ತನಕ ಹೋರಾಟ ಮಾಡ್ತಾಳೆ, ಅವರಿಗೆ ಶಿಕ್ಷೆ ಸಿಗೋ ತನಕ ಒಪ್ಪಿತವಾಗತ್ತೆ. ಯಾಕಂದರೆ ಆ ಸಂದರ್ಭದಲ್ಲಿ ಅವಳು ತಲೆ ಓಡಿಸ್ತಾಳೆ. ಇನ್ನು ಸುಮ್ಮನೆ ಕಿರಿಕಿರಿ ಅನ್ನೋದಕ್ಕಿಂತ
ಒಪ್ಪಿಗೆ ಕೊಡ್ತಾಳೆ. ಆ ಒಪ್ಪಿಗೆ ಕೊಟ್ಟ ಕಾರಣಕ್ಕಾಗಿ ವೈದ್ಯಕೀಯ ಪರೀಕ್ಷೆ ಮಾಡುವಾಗ ಅದು ರೇಪ್ ಅಂತ ಅನಿಸೋದಿಲ್ಲ, ಒಪ್ಪಿತ ಅಂತ ಅನಿಸುತ್ತೆ. ಆದರೆ ಆಕೆಗೆ ಮನಸ್ಸಿರೋದಿಲ್ಲ, ಅದು ಅನಿವಾರ್ಯವಾಗಿ ಅಲ್ಲಿ ಸರೆಂಡರ್ ಆಗಿರ್ತಾಳೆ ಅವಳು. ಆದರೆ ಕಾನೂನು ಹೋರಾಟ ಮಾಡ್ತಾಳೆ. ಕೊನೆಗೆ ಜಡ್ಜ್ ಕೇಳ್ತಾರೆ ಹೆಂಗೆ ಅಂತ ಹೇಳುವಾಗ, ಇವರೇ ಅಂತ ಹೆಂಗೆ ಪತ್ತೆ ಹಚ್ಚಿಂದ ಹೇಳುವಾಗ ಅವರ ಬಾಡಿ ಸ್ಮೆಲ್ ನನಗೆ ಕರೆಕ್ಟಾಗಿ ನೆನಪಿ, ಅಂದರೆ ಅವಳು ಮನಸ್ಸಿಗೆ ಅದನ್ನು ಎಷ್ಟು ಕಷ್ಟಕರವಾಗಿ ತಗೊಂಡಿದ್ದಾಳೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಸೊ ಆ ಥರ ಬರ್ಬೋದೇನೋ ಅಂತ ನನಗೆ ಅನಿಸುತ್ತೆ, ಬಹುಶಃ ಇದರಲ್ಲೂ ಕೂಡ. ಎನಿವೆ, ನಿರಂತರವಾಗಿ ಸುದ್ದಿಗಳಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಇನ್ಡೆಪ್ತ್ ಮಾಹಿತಿಗಾಗಿ. ಭಾಳ ಅದ್ಭುತವಾದ ಮಾತನ್ನು ಹೇಳಿದರು. ನೋಡಿ, ಒಂದು ಕಡೆ ನಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳೋದು ಬೇರೆ, ಅತ್ಯಾಚಾರ ಆಗಿದೆ ಅಂತ ಸುಳ್ಳಾರೋಪ ಕೂಡ ಮಾಡೋಂಗಿಲ್ಲ. ಅಂದರೆ ಇದು ಹೇಗೆ ಅಂತಂದರೆ, ಯಾಕೆ ಬಂತಂದರೆ ಸಾಧಾರಣವಾಗಿ ಅದನ್ನು ಮಿಸ್ಯೂಸ್ ಮಾಡುವಂಥದ್ದು ಕೂಡ ನಡೆಯುತ್ತೆ. ನಾನು ಇತ್ತೀಚೆಗೆ ಒಂದು ಸ್ಟೋರಿ ನೋಡಿದ್ದೆ. ಒಂದು ಹೆಣ್ಣುಮಗಳ ಮನೆಗೆ ಬ್ಯಾಂಕಿನವ್ರು ಬರ್ತಾರೆ, ಇದು ಕೊಡಿ ಅಂತೇನು EMI ಕಟ್ಟಿಲ್ಲ ಅಂತೇಳಿ. ಏಯ್ ಅಗರ್ ತುಮ್ ನೈಗೆ ಏನಾ ರೇಪ್ ಕೇಸ್ ದಾಲ್ ದುಂಗ ಅಂತಾರೆ, ಅವರು ಹೊಡ್ಕೊಬಿಡ್ತಾರೆ ಅವರು. ಹಾಗೆಲ್ಲ ಏನು ಮಾಡೋದು ಅಂತ. ಎಲ್ಲದಕ್ಕೂ ಕೂಡ ಯಾವುದೇ ಕಾನೂನು ಮಾಡಿದರೂ ಕೂಡ ಒಂದು 10-20% ಅದರಲ್ಲಿ ಸೋರಿಕೆ ಆಗೇ ಆಗುತ್ತೆ. ನಾವು ಅದನ್ನು ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು, ಸಂವಿಧಾನ ಅತ್ಯುತ್ತಮ ಸಂವಿಧಾನ ಕೊಟ್ಟು ಕೂಡ ಆ ಸಂವಿಧಾನದ ರೀತಿಯಲ್ಲೇ ಜನಗಳಿಗೆ ಅದನ್ನು ತಲುಪಿಸೋರು ಇಲ್ಲದೇ ಇದ್ದ ನಾಯಕರಿದ್ದಾಗ ಚೆನ್ನಾಗಿದ್ದು ಪ್ರಯೋಜನ ಏನು? ಸಮ್ಟೈಮ್ಸ್ ಅದು ಚೆನ್ನಾಗಿ ಇಲ್ಲದಿದ್ದರೂ ಕೂಡ ಇಲ್ಲ, ಜನಮಾನಸಕ್ಕೆ ಅದನ್ನು ತಲುಪಿಸಬೇಕು, ಅವರ